ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ A3 ಪೇಪರ್ ಹೇಗೆ ಜೆರಾಕ್ಸ್ ಮಾಡುವುದು ಎಂದು ಹೇಳಿಕೊಡುತ್ತಿದ್ದೇನೆ. ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ನಾವು ಸೆಟ್ ಮಾಡಬೇಕಿದ್ರಲ್ಲಿ ನಾವು ಲೀಗಲ್ ಪೇಪರ್ ಯಾವ ಥರ ಪ್ರಿಂಟ್ ಅಂದರೆ ಜೆರಾಕ್ಸ್ ಮಾಡ್ತೇವೆ ನೋಡಿ, ಅದೇ ಥರ ಲೀಗಲ್ ಪೇಪರಲ್ಲಿ ಬೈಪಾಸ್ ಸೆಟ್ಟಿಂಗಲ್ಲಿ ಹೋಗಿ ಹೇಗೆ ನಾವು ಸೆಟ್ಟಿಂಗ್ ಮಾಡ್ತೇವೆ ಸೇಮ್ ಅದೇ ಥರ ಇದರಲ್ಲಿ ಸಹ ನಾವು ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಪೇಪರ್ ಸಹ ಹಾಗೆ ಸೇಮ್ ನಾವು ಲೀಗಲ್ ಪೇಪರ್ ಯಾವ ಥರ ಇಡ್ತೇವೆ ನೋಡಿ ಅದೇ ಥರ ಇದರಲ್ಲಿ A3 ಪೇಪರ್ ಸಹ ನಾವು ಹಾಗೆ ಇಡಬೇಕಾಗ್ತದೆ. ಜಸ್ಟ್ ಸ್ವಲ್ಪ ಮಾತ್ರ ಚೇಂಜ್ ಇರುತ್ತೆ ಸೆಟ್ಟಿಂಗಲ್ಲಿ, ಅಂದರೆ ಒಂದು ಮಾತ್ರ ಚೇಂಜ್ ಇರುತ್ತೆ. ಮತ್ತು ಸೇಮ್ ಎಲ್ಲ ಲೀಗಲ್ ನಾವು ಯಾವ ಥರ ಪ್ರಿಂಟ್ ಜೆರಾಕ್ಸ್ ಮಾಡ್ತೇವೆ ನೋಡಿ ಅದೇ ಥರ ಇದರಲ್ಲಿ ಸಹ ಮೊದಲಿಗೆ ನಾವು ಪೇಪರ್ ಇಡಬೇಕಾಗ್ತದೆ. ಇದರಲ್ಲಿ ಪೇಪರ್ ನಾವು ಲೀಗಲ್ ಪೇಪರಲ್ಲಿ ಹೇಗೆ ಇಟ್ಟಿದ್ದೇವೆ ನೋಡಿ ಅದೇ ಥರ ನೋಡಿ. ಅಲ್ಲಿ ಪ್ರೆಸ್ ಮಾಡದೇ ಇದ್ದರೆ ಓಪನ್ ಆಗುತ್ತೆ, ಬಟ್ ಅದರಲ್ಲಿ ನಾವು ಪೇಪರ್ ಇಡೋಕ್ಕೆ ಆಗೋದಿಲ್ಲ. ಅದೇನಾದರೂ ನಮಗೆ ಪೇಪರ್ ಜಾಮ್ ಆದರೆಲ್ಲ ತೆಗಿಲಿಕ್ಕೆ ಇದರಲ್ಲಿ ನಾವು ಪೇಪರ್ ಇಡುವಂಥದ್ದು. ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ, ಅದನ್ನು ನಾವು ಪ್ರೆಸ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಅದು ಓಪನ್ ಆದ ನಂತರ ಈಗ ಲೀಗಲ್ ಪೇಪರಲ್ಲಿ ಅದು ಸೆಟ್ಟಿಂಗ್ ಆಗಿದೆ. ಸೊ ನಾವು ಅದನ್ನು ಸ್ವಲ್ಪ ಅಗಲ ಮಾಡಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ A4 ಪೇಪರ್ ಇಡಬೇಕಾಗಲ್ಲ. ಸೊ ನಾವು ಅದನ್ನು ಸ್ವಲ್ಪ ಅಗಲ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನಾವು A3 ಪೇಪರನ್ನು ಇಡಬೇಕಾಗುತ್ತೆ. ಸೇಮ್ ನಾವು ಲೀಗಲ್ ಪೇಪರ್ ಯಾವ ಥರ ಇಟ್ಟಿದ್ದೇವೆ ನೋಡಿ ಅದೇ ಥರ. ನಾನು ಲೀಗಲ್ ಪೇಪರ್ ಜೆರಾಕ್ಸ್ ಹೇಗೆ ಮಾಡೋದು ಸಹ ಅಂತೇಳಿ ವಿಡಿಯೋ ಮಾಡಿದ್ದೇನೆ. ಸೊ ಅದನ್ನು ಒಮ್ಮೆ ನೀವು ವೀಕ್ಷಿಸಿ. ಸೊ ನಂತರ ನಾವಿಲ್ಲಿ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇದರಲ್ಲಿ ಮಿಷಿನಲ್ಲಿ. ಸೊ ಮೊದಲಿಗೆ ನಾವು ಇದರಲ್ಲಿ ಬೈಪಾಸಲ್ಲಿ ಸೆಟ್ಟಿಂಗ್ ಮಾಡಬೇಕು. ಮೊದಲು ನಾವು ಆನ್ ಮಾಡಬೇಕು, ಮಿಷಿನ್ ಆನ್ ಮಾಡಬೇಕು. ಓಪನ್ ಮಾಡಿದರೆ ಅದು ಆಟೋಮೆಟಿಕಲಿ ಆನ್ ಆಗುತ್ತೆ. ನಂತರ ನಾವು ಇದರಲ್ಲಿ ಸೆಟ್ ಮಾಡಬೇಕು. ಮೊದಲಿಗೆ ನೋಡಿ ಇಲ್ಲಿ ಏರೋ ಮಾರ್ಕ್ ಇದೆ ನೋಡಿ, ಅದು ಅಪ್ ಆ್ಯಂಡ್ ಡೌನ್ ಎಲ್ಲ ಇದೆ ನೋಡಿ ಸೈಡಲ್ಲಿ. ಸೊ ನಾವು ಅದನ್ನು ಮೊದಲಿಗೆ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ಅದು A4 ಇದೆ ನೋಡಿ, ಸೊ ಅದನ್ನು A3 ನಾವು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮೇಲೆ ನೋಡಿ ಇಲ್ಲಿ ಲೋಡ್ ಪೇಪರ್ ಅಂತಿದೆ, ಬೈಪಾಸ್ ಥಿಕ್ ಅಂತಿದೆ. ನಾವು ಮೊದಲಿಗೆ ಬೈಪಾಸ್ ಥಿಕ್ ಅಂತಿದೆ ನೋಡಿ ಅದನ್ನು ಪ್ರೆಸ್ ಮಾಡಬೇಕು. ಏರೋ ಮಾರ್ಕಲ್ಲಿ ಪ್ರೆಸ್ ಮಾಡಿದ ನಂತರ ಎಂಟರ್ ಕೀ ಒತ್ತಬೇಕು. ನಂತರ ಅದರಲ್ಲಿ ಪೇಪರ್ ಸೈಜ್, ಪೇಪರ್ ಟೈಪು, ಒರಿಜಿನಲ್ ಸೈಜ್ ಅಂತಿದೆ ನೋಡಿ. ನಾವು ಅದರಲ್ಲಿ ಪೇಪರ್ ಸೈಜ್ ಅಂತಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಓಕೆ ಬಟನ್ ನಾವು ಪ್ರೆಸ್ ಮಾಡಬೇಕು. ಅದರಲ್ಲಿ ಆಟೋ ಡಿಟೆಕ್ಟ್ ರೆಗ್ಯುಲರ್ ಸೈಜ್, ಕಸ್ಟಮ್ ಸೈಜ್ ಅಂತಿದೆ. ಅದರಲ್ಲಿ ನಾವು ರೆಗ್ಯುಲರ್ ಸೈಜ್ ಅಂತಿದೆ ನೋಡಿ ಅದನ್ನು ಓಕೆ ಅಂತೇಳಿ ಪ್ರೆಸ್ ಮಾಡಬೇಕು. ಆ ನಂತರ ಅದರಲ್ಲಿ A3 A4 ಆ ಥರ ಆಪ್ಷನ್ ಬರುತ್ತೆ. ಕೆಲವೊಮ್ಮೆ ಫ್ರಂಟಲ್ಲಿ ಇರುತ್ತೆ, ಕೆಲವೊಮ್ಮೆ ಆಚೀಚಿರುತ್ತೆ. ಸೊ ನಾವು ಏರೋ ಮಾರ್ಕಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡುವಾಗ ನಮಗೆ ಸಿಗುತ್ತೆ. ಸೊ ಅಪ್ ಆ್ಯಂಡ್ ಡೌನ್ ಮಾಡುವಾಗ ನಮಗೆ A3 ಅಂತೇಳಿ ಸಿಕ್ಕ ತಕ್ಷಣ ಅದನ್ನು ಓಕೆ ಅಂತೇಳಿ ಪ್ರೆಸ್ ಮಾಡಬೇಕು. ಓಕೆ ಅಂತೇಳಿ ಪ್ರೆಸ್ ಮಾಡಿದ ನಂತರ ಅಲ್ಲಿಗೆ ನಾವು ಮೆನು ಬಟನ್ನಲ್ಲಿ ಪ್ರೆಸ್ ಮಾಡೋದು ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ನೋಡಿ, A3 ಥಿಕ್ ಅಂತಿದೆ ನೋಡಿ ಅದು ಸೆಲೆಕ್ಟ್ ಆಗಿರುತ್ತೆ. ಹಾಗೆ ಸೆಲೆಕ್ಟ್ ಆದ ತಕ್ಷಣ ನೀವು ಜೆರಾಕ್ಸ್ ಮಾಡ್ಬೋದು. ನಂತರ ಅಲ್ಲಿ ಸ್ಕ್ಯಾನಿಂಗ್ ಇದೆ ನೋಡಿ, ಅಲ್ಲಿ ಪೇಪರ್ ಇಟ್ಟು ನಾವು ಸ್ಟಾರ್ಟ್ ಬಟನ್ ಒತ್ತಿದರೆ ಸಾಕಾಗುತ್ತೆ. ಇಲ್ಲಿ ಸ್ಟಾರ್ಟ್ ಬಟನ್ ಅಂತ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ನಾವಿಲ್ಲಿಂದ ಪೇಪರ್ ಹೋಗುತ್ತೆ. ನಂತರ ಜೆರಾಕ್ಸ್ ಮಾಡ್ಬೋದು ನಾವು ಇಲ್ಲಿಂದ. ಈಸಿ ಇದೆ. ಲೀಗಲ್ ಪೇಪರ್ ಯಾವ ಥರ ನೀವು ಜೆರಾಕ್ಸ್ ಮಾಡ್ತೀರಾ ನೋಡಿ ಸೇಮ್ ಅದೇ ಥರ ಬರುತ್ತೆ. ಒಮ್ಮೆ ಲೀಗಲ್ ಪೇಪರ್ ನಾವು ಮಾಡ್ತೇವೆ ನೋಡಿ ಅದೇ ಥರ. ಸೊ ಕಷ್ಟ ಏನಿಲ್ಲ, ಫಸ್ಟಿಗೆ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ, ಬದಲಿ ಯಾವುದು ಕಷ್ಟ ಇಲ್ಲ. ಸೊ ಪ್ಲೀಸ್ ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.